ನೀವು 1 ತಿಂಗಳು 2 ತಿಂಗಳು ಏನೋ ಕೊಡಲಿಲ್ಲಪ್ಪ, ಫರಕ್ ಬೀಳಲ್ಲ. ನೀವು ಯಾರಿಗೆ ದುಡ್ಡು ಕೊಡ್ತಾ ಇದ್ದೀರಿ? ಅತ್ಯಂತ ಕಡು ಬಡವರನ್ನು ಆರ್ಥಿಕ ದೃಷ್ಟಿಯಿಂದ ಮೇಲಕ್ಕೆತ್ತಬೇಕು ಅಂತ ಕೊಡ್ತಾ ಇದ್ದೀರಿ. ನೀವು 3-4 ತಿಂಗಳು ಅಕ್ಕಿ ದುಡ್ಡು ಕೊಡೋಕ್ಕಾಗಲ್ಲ, 3-4 ತಿಂಗಳು ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಕೊಡೋಕ್ಕಾಗಲ್ಲ. ನೀವು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಅವ್ರಿಗೆ ಅದು ಬೇಡಿಕೆ ಇರುತ್ತೆ. ತಿಂಗಳ ಅವ್ರಿಗೆ ದುಡ್ಡು ಬೇಕ್ರಿ, 2,000 ರೂಪಾಯಿ ನೀವು ದುಡ್ಡು ಕೊಡ್ತಿದ್ರಿ ಅನ್ನೋದರ ಆಧಾರದ ಮೇಲೆ ಅವ್ರ ಜೀವನ ನಡೀತಾ ಇರುತ್ತೆ. ಮತ್ತು ನೀವು ಯಾವ ಕಾರಣಕ್ಕಾಗಿ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಹಂಗಾದ್ರೆ? 5 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ, ನಾಳೆ ಚನ್ನಪಟ್ಟಣದ ಇಲೆಕ್ಷನ್ ಇದೆ, ಇವತ್ತು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ನಾಗರಾಜ್ ಯಾದವ್, ಅಷ್ಟೇ ಅಲ್ಲ. ನೀವು 2,000 ಕೊಡೋದು 3 ತಿಂಗಳ ತಡ ಆಗುತ್ತೆ, ಅಕ್ಕಿ ದುಡ್ಡು ಕೊಡೋದು 5 ತಿಂಗಳ ತಡ ಆಗುತ್ತೆ. ಆದರೆ BMTC ಬಸ್ ರೇಟ್ ಜಾಸ್ತಿ ಆಗಿದ್ದನ್ನು ಅವನು ಇವತ್ತೇ ಕೊಟ್ಟು ಹೋಗ್ಬೇಕು. ಮೆಟ್ರೋ ರೇಟ್ ಜಾಸ್ತಿ ಆಗಿದ್ದನ್ನು ಇವತ್ತೇ ಕೊಟ್ಟು ಹೋಗ್ಬೇಕು ಅವನು. ಪೆಟ್ರೋಲು ಡೀಸೆಲ್ 3.5 ರೂಪಾಯಿ, ಪೆಟ್ರೋಲ್ 2 ರೂಪಾಯಿ, 3.5 ರೂಪಾಯಿ ಡೀಸೆಲ್, 2 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗಿದ್ದನ್ನು ಇವತ್ತೇ ದುಡ್ಡು ಕೊಟ್ಟು ಹೋಗ್ಬೇಕು ಅವನು. ಅದನ್ನೇ ಹೇಳಿದ್ರಿ, ಇದಕ್ಕಿಂತ ಮುಂಚೆ ಮೆಟ್ರೋಲ್ ಹೇಳಿದೆ ನಾನು, ಇದಕ್ಕಿಂತ ಮುಂಚೆ ಮೆಟ್ರೋಲ್ ಹೇಳಿದೆ ನಾನು. ಅವನ ದೈನಂದಿನ ಖರ್ಚಿದೆಯಲ್ಲ, ನೀವು ರಿಜಿಸ್ಟ್ರೇಷನ್ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹೋಗ್ಬಿಟ್ರೆ 2 ವರ್ಷದ ಹಿಂದಿನ ಬೆಲೆಗಳಿಗೂ ಈಗಿನ ಬೆಲೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ, ಅವತ್ತೇ ಕೊಡ್ಬೇಕು ಅವನು. ಅಲ್ಲ, ನಿಮ್ಗೆ ಅದು ಸುಮ್ಮನೆ ಇನ್ಫಾರ್ಮೇಶನ್ ದೃಷ್ಟಿ. ಮೊನ್ನೆ ನಾನು ಹುಬ್ಳಿಗೆ ಹೋದಾಗ ನಮ್ಮ ಮನೆ ಕೆಲಸದ ಮಹಿಳೆ ಬಂದು ನಾನು ಕೇಳ್ತಾ ಇದ್ಲ, ಅಣ್ಣ ಯಾವಾಗ ಬರುತ್ತೆ ಅಣ್ಣ ಅದು ದುಡ್ಡು? 3 ತಿಂಗಳಾಯ್ತು 4 ತಿಂಗಳಾಯ್ತು ದುಡ್ಡು ಬಂದಿಲ್ಲ, ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ಯಾಕಂದ್ರೆ ನೀವು ಅವ್ರಿಗೆ 2,000 ರೂಪಾಯಿ ಕೊಡ್ತೀರಿ ಅಂತಕ್ಕಂಥದ್ದನ್ನ ವಾಗ್ದಾನ ಮಾಡಿದಿರಿ ಪ್ರಶಾಂತ್ ಸರ್. ನೀವು 4 ತಿಂಗಳು ಕೊಡಲ್ಲ, ನಿಮ್ಗೆ ಯಾವಾಗ ನೆನಪಿಗೆ ಬರುತ್ತೆ? ಲೋಕಸಭಾ ಚುನಾವಣೆವರೆಗೆ ಸರಿಯಾಗಿ ಕೊಟ್ರಿ, ಯಾಕಂದ್ರೆ ಓಟ್ ಬೇಕಿತ್ತಲ್ವಾ? ಇಲ್ಲ, ನಾಳೆ ಬೈ ಇಲೆಕ್ಷನ್ಸ್ ಇದೆ, ಹಿಂದಿನ ದಿನ ದುಡ್ಡು ದಂಡಿಯಾಗಿ ಕೊಟ್ರಿ, ಯಾಕೆ? ಓಟ್ ಬರಬೇಕಿತ್ತು. ಈಗ ಮುಂದೆ ಯಾವುದು ಚುನಾವಣೆ ಇಲ್ಲ, ಈಗ ಜಿಲ್ಲಾ ಪಂಚಾಯತ್ ZPTP ಬರಲಿ ನೋಡಿ, 4 ತಿಂಗಳು 5 ತಿಂಗಳದ ಟಕ್ ದುಡ್ಡು ಬರುತ್ತೆ. ಇದು ಸರ್ಕಾರ ಯಾವತ್ತೂ ಮಾಡಬಾರದು. ಬಂದೇ ಬರ್ತದಲ್ಲ, ಅದೇ ನಾನು ಹೇಳ್ತಿದ್ದೀನಿ. ಚುನಾವಣೆ ಬಿಟ್ಟರೆ ನಿಮ್ಗೆ ಚುನಾವಣೆ ಬಿಟ್ಟರೆ ನಾನು ಬರಲ್ಲ ನೋಡ್ರಿ, ಸರ್ಕಾರದ ದುಡ್ಡು ಬರಲ್ಲ ಅನ್ನೋದು ಸಾಧ್ಯನೇ ಇರಲ್ಲ. ಆ ಇಡೀ ಪ್ರೊಸೆಸ್ ಬಗ್ಗೆನೇ ಒಂದು ಪ್ರಶ್ನೆ ಇದೆ ರೀ. ಚುನಾವಣೆಯಲ್ಲಿ ಓಟ್ ಹಾಕುವಂತ ದುಡ್ಡನ್ನು ಕ್ಯಾಶ್ ಅಲ್ಲಿ ತಂದು ಕೊಡ್ತಿದ್ರಿ, ಈಗ ಅಕೌಂಟ್ ಹಾಕ್ತಾ ಇದ್ದಾರೆ. ಇಲ್ಲ, ಆ ಲೆವೆಲ್ಗೆ ಬಂದಿದೆ. ಮತದಾರನ ಅವಮಾನ ಮಾಡ್ತಾ ಇದ್ರಿ. ಏನು ಅವಮಾನ ಮಾಡಿ? ಮತದಾರನ ಅವಮಾನ ಮಾಡ್ತಾ ಇದ್ರಿ. ನೀವು ಮಾಡಿರೋದ್ರಿ. ಮತದಾರರಿಗೆ ಮ್ಯಾನಿಫೆಸ್ಟೋ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಈಡೇರಿಸಿದ ಜವಾಬ್ದಾರಿ ಸರ್ಕಾರದ ಕರ್ತವ್ಯ ಹೊರತು. ನಾನು ಹೇಳಿದ್ನಲ್ಲ, ನಾನು ನಿಮ್ ಕುತ್ಕೊಂಡು ಮಾತಾಡುವಾಗ ಏನಂದೆ, ನಿಮ್ಮ ದೃಷ್ಟಿಕೋನ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ಕೊಟ್ಟ ಮಾತು ನಡ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಸ್ವಾಗತ ಮಾಡಿದ್ದೇನೆ. ಐ ಆಮ್ ನಾಟ್ ಗೋಯಿಂಗ್ ಅಗೇನ್ಸ್ಟ್ ಇಟ್ as such. ಆಗಿರ್ತಕ್ಕಂಥ ಟೆಕ್ನಿಕಲ್ ರೀಸನ್ಸ್ ಹೇಳಿದ್ದೀನಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಮ್ಮ ಸಕ್ಸಸ್ ರೇಟ್ ನೋಡಿದಾಗ 87% ಗೃಹ ಜ್ಯೋತಿಯಲ್ಲಿ ನಾವು ಸಕ್ಸಸ್ ಆಗಿರಬೇಕಾದ್ರೆ, ಡೋಂಟ್ ಯು ಥಿಂಕ್ ದಟ್ ವಿ ಶುಡ್ ಬಿ ಅಪ್ರಿಷಿಯೇಟೆಡ್? We appreciate that. That nobody said that. ಹಾಗಿದ್ರೆ ಗೃಹಲಕ್ಷ್ಮಿಯಲ್ಲಿ ದುಡ್ಡು ಬರ್ತಾ ಇಲ್ಲಲ್ಲ, don't you think we should criticize it? You have right to criticize. I have right to ನಾಗರಾಜ್ ಯಾದವ್, you have right to criticize. I have right to implement the program what has been announced. And we shall tell in the Suvarna TV that they will not be betrayed off. We will definitely pay for that. ನಾನಾಗ್ಲಿ ಪ್ರಶಾಂತ್ ನಾಥ್ ಆಗಲಿ AC ಮನೆಯಿಂದ AC ಕಾರ್ ಹತ್ಕೊಂಡು AC ಕ್ಯಾಬಿನಿಗೆ ಬಂದು ಕೂತ್ಕೊಂಡು AC ಸ್ಟುಡಿಯೋಗೆ ಬಂದು ಚರ್ಚೆ ಮಾಡೋರಲ್ರಿ. ದಿನ ಬೆಳಗಾದ್ರೆ ಜನಸಾಮಾನ್ಯರ ಜೊತೆ ಮಾತಾಡ್ತಿರ್ತೀವಿ, ರಾಜಕಾರಣಿಗಳ ಜೊತೆಗೆ ಮಾತಾಡ್ತಿರ್ತೀವಿ, ನಿಮ್ಮದೇ ಪಕ್ಷದ ಶಾಸಕರುಗಳ ಜೊತೆಗೆ ಮಾತಾಡ್ತಿರ್ತೀವಿ. ನಿಮಗೆ ಏನಂದ್ರೆ ನಾವು ಮೊಬೈಲ್ ರೆಕಾರ್ಡ್ ಮಾಡಲ್ಲ, ನಮ್ಗೆ ಆ ಚಟ ಇಲ್ಲ. ಚಟ ಇಲ್ಲ, ಮಾಡಬಾರ್ದು ಅನ್ನೋ ಹಂಗಲ್ಲ. ಮೊಬೈಲ್ ರೆಕಾರ್ಡ್ ಮಾಡಿದ್ರೆ ನಾಗರಾಜ್ ಯಾದವ್ರಿಗೆ, ಈ ವಕ್ತಾರರಿಗೆ, ಸಚಿವರಿಗೆ ಕೇಳಿಸಿದ್ರೆ ಆ ಶಾಸಕರು ಏನ್ ಹೇಳ್ತಿದ್ದಾರೆ, ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಪಕ್ಷದ ನೀವು ಆಫ್ ದ ರೆಕಾರ್ಡ್ ಮಾತಾಡಿದ್ದನ್ನ ಹಾಕ್ತೀರಂದ್ರೆ ನಿಮ್ಮ ನೈತಿಕತೆ ಹಾಕಲ್ಲ. ನಾನು ಅದನ್ನೇ ಆಫ್ ದ ರೆಕಾರ್ಡ್ ಇಸ್ ಡಿಫರೆಂಟ್ ಮ್ಯಾಟರ್.